ಎಲ್ಲರಿಗೂ ನಮಸ್ಕಾರ. ಕೆ.ಎಫ್.ಇ.ಟಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ, ಈ ಇನ್ಸೈಡರ್ ಟ್ರೇಡಿಂಗ್ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಏನಿದು ಇನ್ಸೈಡರ್ ಟ್ರೇಡಿಂಗ್? ಯಾಕೆ ಇದನ್ನೆಲ್ಲ ಮಾಡಲಾಗುತ್ತೆ? ಯಾಕೆ ಇದು ಇಲ್ಲೀಗಲ್ ಅನ್ನೋದ್ರ ಬಗ್ಗೆ ನಾವು ಸುದೀರ್ಘವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮೊದಲ ಬಾರಿಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ.ಎಫ್.ಇ.ಟಿ ಕನ್ನಡ ಯೂಟ್ಯೂಬ್ ಚಾನಲ್‌ನ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಇದ್ದರೆ ಅದನ್ನು ಕಮೆಂಟ್‌ಗಳ ಮೂಲಕ ತಿಳಿಸಿ. ಹಾಗೂ ನಿಮ್ಮ ಒಂದು ಈ ನಮ್ಮ ಯೂಟ್ಯೂಬ್ ಚಾನಲ್‌ನಲ್ಲಿ ಬಹಳಷ್ಟು ರೀತಿಯಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ಹಂಚಲಾಗುತ್ತೆ. ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ಯೂಟ್ಯೂಬ್‌ನಲ್ಲಿ ಈ ಒಂದು ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತಾ, ಈ ಒಂದು ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ. ಸೊ ಇನ್ಸೈಡರ್ ಟ್ರೇಡಿಂಗ್ ಅಂದರೆ ಏನು? ಇನ್ಸೈಡರ್ ಟ್ರೇಡಿಂಗ್ ಅನ್ನೋದನ್ನ ಯಾಕೆ ಇಲ್ಲಿಗಲ್ ಮಾಡಲಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇನ್ಸೈಡರ್ ಟ್ರೇಡಿಂಗ್ ಅನ್ನೋದೇನು ಅಂದರೆ, ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಅನ್ಎಥಿಕಲ್ ಆಗಿ ಅಥವಾ ಇಮ್ಮಾರಲ್ ಆಗಿ ಅಥವಾ ಅನೈತಿಕವಾಗಿ ಹಣವನ್ನು ಗಳಿಸ್ತಾ ಇದ್ದಾನೆ. ತನ್ನ ಒಂದು ಕಂಪನಿಯ ಲಾಭದ ಮೂಲಕ, ಅದು ಷೇರುಗಳ ಮಾರಾಟದ ಮೂಲಕ ಅನ್ನೋದನ್ನು ನಾವು ಇನ್ಸೈಡರ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಇದು ಹೇಗೆ ಮಾಡ್ತಾನೆ ಅಂತಂದರೆ, ಒಂದು ಕಂಪನಿಗೆ ಫೈನಾನ್ಷಿಯಲ್ ಇಯರ್ ಅಂತ ಇರುತ್ತೆ. ಸೊ ಹಣಕಾಸಿನ ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31 ತನಕ ಅಂತ ಹೇಳ್ಬೋದು. ಆ ಒಂದು ಹಣಕಾಸಿನ ವರ್ಷದ ಅವಧಿಯಲ್ಲಿ ಹಲವಾರು ಬಿಸ್ನೆಸ್ ಕ್ವಾರ್ಟರ್ ಅಂತ ಇರುತ್ತೆ, ತ್ರೈಮಾಸಿಕ ಅಂತ ಹೇಳ್ತೀವಿ ಇದನ್ನು. ಸೊ ಈ ಬಿಸ್ನೆಸ್ ಕ್ವಾರ್ಟರ್ಸಲ್ಲಿ ಕಂಪನಿಗಳು ಕಡ್ಡಾಯವಾಗಿ ತಮ್ಮ ಒಂದು ಲಾಭ ನಷ್ಟದ ವಿವರವನ್ನು ಷೇರುದಾರರಿಗೆ ಮಾಹಿತಿನ ನೀಡಬೇಕಾಗುತ್ತೆ ಅನ್ನುವಂಥ ವಿಚಾರ. ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ಪ್ರತಿ 3 ತಿಂಗಳಿಗೆ 3 ಮಂತ್ಸ್ ಒನ್ಸ್ ಅವರು ರಿವೀಲ್ ಮಾಡಬೇಕಾಗುತ್ತೆ ಅನ್ನೋಂಥ ವಿಷಯ. ಸೊ ಒಂದು ವೇಳೆ ಆ ಕಂಪನಿ ಲಾಭ ಗಳಿಸಿದೆ ಅಂತಂದರೆ, ಆ ಕಂಪನಿ ಒಂದು ವೇಳೆ ಡಿವಿಡೆಂಟ್ ಓರಿಯೆಂಟೆಡ್ ಕಂಪನಿ ಆಗಿದೆ ಅಂತಂದರೆ, ಬಂದಂಥ ಲಾಭವನ್ನು ಷೇರುದಾರರಿಗೆ ಡಿವಿಡೆಂಟ್ ಮೂಲಕ ಹಂಚುತ್ತೆ. ಅದೇ ಒಂದು ರೀತಿ ಅದೇ ಒಂದು ವೇಳೆ ಅದು ಗ್ರೋತ್ ಓರಿಯೆಂಟೆಡ್ ಕಂಪನಿ ಆಗಿದ್ದರೆ, ಆ ಬಂದಂಥ ಲಾಭವನ್ನು ಕಂಪನಿಗೆ ಮರು ಹೂಡಿಕೆ ಮಾಡಿಕೊಳ್ಳುತ್ತೆ, ತನ್ನ ಒಂದು ಕಂಪನಿಯ ಪ್ರಗತಿಗೋಸ್ಕರ, ಗ್ರೋತಿಗೋಸ್ಕರ ಅನ್ನೋಂಥ ವಿಷಯ. ಸೊ ಹೀಗಿರಬೇಕಾದ್ರೆ ಡಿವಿಡೆಂಟ್ ಓರಿಯೆಂಟೆಡ್ ಕಂಪನೀಸ್ಗಳಾಗಿರಲಿ ಅಥವಾ ಗ್ರೋತ್ ಓರಿಯೆಂಟೆಡ್ ಕಂಪನಿ ಆಗಿರಲಿ, ಪರ್ಫಾರ್ಮೆನ್ಸ್ ಅನ್ನೋದು ಎಲ್ಲ ಕಂಪನಿಗಳಿಗೂ ಇದ್ದೇ ಇರುತ್ತೆ ಅನ್ನೋಂಥ ವಿಚಾರ. ಸೊ ಈ ಅನ್ಎಥಿಕಲ್ ಆಗಿ, ಇಮ್ಮೋರಲ್ ಆಗಿ ಒಬ್ಬ ವ್ಯಕ್ತಿ ಇನ್ಸೈಡರ್ ಟ್ರೇಡಿಂಗಲ್ಲಿ ಹೇಗೆ ಇನ್ವಾಲ್ವ್ ಆಗ್ತಾನೆ ಅಂತಂದರೆ, ಆತನಿಗೆ ಕಡ್ಡಾಯವಾಗಿ ಈ ರೀತಿಯಾದಂಥ ಶೇರ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡುವಂಥ ಒಂದು ಬ್ಲ್ಯಾಂಕೆಟ್ ಬ್ಯಾನನ್ನು ಹಾಕಾಗುತ್ತೆ ಅಂತ ಹೇಳ್ಬೋದು. ಬ್ಲ್ಯಾಂಕೆಟ್ ಬ್ಯಾನ್ ಅಂತಂದರೆ, ಆತ ಕಡ್ಡಾಯವಾಗಿ ಟ್ರೇಡಿಂಗ್ ಮಾಡಬಾರದು ಅನ್ನೋಂಥ ವಿಚಾರನ ಕೆಲವು ಕಂಪನಿಗಳು ತಮ್ಮ ಪಾಲಿಸೀಸ್ಗಳಲ್ಲಿ ಇರುತ್ತೆ, ಇದನ್ನು ವಿವರಿಸಿರ್ತಾರೆ ಅನ್ನೋಂಥ ವಿಚಾರ. ಇನ್ನು ಕೆಲವು ಕಂಪನಿಗಳು ಏನು ಮಾಡ್ತಾರೆ ಅಂತಂದರೆ, ಅವರು ಡಿಮ್ಯಾಟ್ ಖಾತೆಯನ್ನೇ ಹೊಂದಿರಬಾರ್ದು ಅನ್ನೋಂಥ ವಿಷಯವನ್ನು ಸಹ ಹೇಳ್ತಾರೆ. ಅದರಲ್ಲೂ ಸರ್ಕಾರಿ ಕೆಲಸಗಳಲ್ಲಿರೋರು, ಸರ್ಕಾರಿ ಹುದ್ದೆಯಲ್ಲಿ ಇರೋರು ಷೇರುಪೇಟೆಯಲ್ಲಿ ಅವರು ಟ್ರೇಡ್ ಮಾಡೋ ಹಾಗೆ ಇಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ತಿಳಿದಂಥ ಒಂದು ಅಂಶ ಆಗಿದೆ. ಸೊ ಹೀಗಿರಬೇಕಾದ್ರೆ ಈ ಒಬ್ಬ ಅನ್ಎಥಿಕಲ್ ಅಥವಾ ಇಲ್ಲೀಗಲ್ ಆದಂಥ ಒಬ್ಬ ಮನಸ್ಥಿತಿ ಇರುವಂಥ ಈ ವ್ಯಕ್ತಿ, ಇಮ್ಮಾರಲ್ ವ್ಯಕ್ತಿ ಯಾವ ರೀತಿ ಮಾಡ್ತಾನೆ, ಈ ಥರ ಇನ್ವಾಲ್ವ್ ಆಗ್ತಾನೆ ಅಂತಂದರೆ, ಆ ಒಂದು ಕಂಪನಿ ಏನಿದೆ, ಆ ಕಂಪನಿಗೆ ಲಾಭ ಹೇಗೆ, ನಷ್ಟ ಹೇಗೆ ಅನ್ನೋದ್ರ ಮಾಹಿತಿನ ಆ ಕಂಪನಿಯ ಆಡಿಟರ್ ಮೂಲಕನೋ, ಅಥವಾ ಆ ಕಂಪನಿಯಲ್ಲಿರುವಂಥ HR ಮೂಲಕನೋ, ಅಥವಾ ಆ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳು, ಉನ್ನತ ಮಟ್ಟದಲ್ಲಿರುವಂಥ ಮ್ಯಾನೇಜ್ಮೆಂಟಲ್ಲಿ ಯಾರ್ಯಾರು ಇದ್ದಾರೋ ಅವರ ಒಂದು ಗೆಳೆತನವನ್ನು ಬೆಳೆಸೋದ್ರ ಮೂಲಕವೋ, ಸೊ ಈ ರೀತಿಯಾಗಿ ಹತ್ತಿರ ಹೋಗ್ತಾನೆ, ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ ಲೆವೆಲ್ ಹತ್ತಿರ ಹೋಗಿ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಿ ಅದನ್ನು ಅವನು ಟಿಪ್ಪಾಗಿ ಬೇರೆಯವರಿಗೆ ನೀಡ್ತಾನೆ. ಸೊ ಆ ಟಿಪ್ಪಾಗಿ ನೀಡೋದಕ್ಕೆ ಆತನ ಹಣವನ್ನು ಸಹ ಚಾರ್ಜ್ ಮಾಡ್ತಾನೆ. ನೋಡಿ, ಇಷ್ಟೊಂದು ಮಾಹಿತಿ ಕೊಡ್ತೀನಿ, ಈ ಒಂದು ಷೇರು ತುಂಬ ಮೇಲೆ ಹೋಗುತ್ತೆ, ಸೊ ಶೇರ್ ಮೇಲೆ ಹೋದರೆ ನೀನು ಲಾಭ ಮಾಡ್ತೀಯ ಅಂದರೆ, ಆ ಲಾಭದಲ್ಲಿ ಇಷ್ಟು ಶೇಕಡದಷ್ಟು ನನಗೆ ನೀನು ಕೊಡಬೇಕು ಅನ್ನೋವಂಥ ಒಂದು ಒಪ್ಪಂದವನ್ನು, ಒಳ ಒಪ್ಪಂದವನ್ನು ಮಾಡ್ಕೊಂಡಿರ್ತಾನೆ ಅನ್ನೋಂಥ ವಿಚಾರ. ಸೊ ಇದು ಸಾಧಾರಣವಾಗಿ ಸಾರ್ವಜನಿಕವಾಗಿ ಇದು ಸೆಬಿಗೆ ಗೊತ್ತಾಯಿತು ಅಂತಂದರೆ, ಆತನನ್ನು ಕಾನೂನಾತ್ಮಕ ಒಂದು ಹೋರಾಟ ಅಥವಾ ಆ್ಯಕ್ಷನನ್ನು ತಗೊಳುತ್ತೆ ಸೆಬಿ ಅನ್ನುವಂಥ ವಿಷಯ. ಒಂದು ವೇಳೆ ಅದು ಗೊತ್ತಾಗದೆ ಹೋಯಿತು ಸೆಬಿಗೆ ಅಂತಂದರೆ, ಯಾವತ್ತೋ ಒಂದು ದಿವಸ ಅದು ಗೊತ್ತಾಗೇ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಸೊ ಈ ಹೈಲಿ ಇಲ್ಲೀಗಲ್ ಆದಂಥ ಒಂದು ವಿಷಯ ಈ ಒಂದು ಇನ್ಸೈಡರ್ ಟ್ರೇಡಿಂಗ್. ತುಂಬ ಜನರ ಕರಿಯರ್ ಹೋಗಿದೆ, ತುಂಬ ಜನರ ಕೆಲಸ ಹೋಗಿದೆ, ತುಂಬ ಜನರ ವೃತ್ತಿಯೇ ತಲೆ ಕೆಳಗಾಗಿ ಹೋಗಿದೆ. ಸೊ ಈ ರೀತಿಯಾದಂಥ ಒಂದು ಇಲ್ಲೀಗಲ್ ಆದಂಥ ವಿಷಯವನ್ನು ಯಾರೂ ಸಹ ಮಾಡೋದಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥ ವಿಷಯ. ಆದರೂ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಹಣದ ಆಸೆಗೆ ಅಥವಾ ಅತಿ ಆಸೆಗೆ ಅಥವಾ ಗ್ರೀಡ್ ಅಂತ ನಾವೇನು ಕರಿತೀವಿ ಅದಾಗಿರ್ಬೋದು, ಅಥವಾ ಮನೆಯ ಆರ್ಥಿಕ ಪರಿಸ್ಥಿತಿ, ವೈಯಕ್ತಿಕ ಆರ್ಥಿಕ ಪರಿಸ್ಥಿತಿ, ಯಥೇಚ್ಛವಾಗಿ ಸಾಲ ಮಾಡಿದ್ದಾನೆ ಆ ವ್ಯಕ್ತಿ, ಬೇರೆ ಯಾವುದೇ ದಾರಿಗಳಿಲ್ಲ ಅನ್ನುವಂಥವ್ರು ಈ ರೀತಿಯಾಗಿ ಅನ್ಯಾಯದ ಹಾದಿಯನ್ನು ಹಿಡಿಯುವಂಥ ಒಂದು ವಿಷಯವನ್ನು ನಾವು ಇತಿಹಾಸದಲ್ಲಿ ಕಂಡಿರ್ತೀವಿ. ಅನ್ಯಾಯದ ಹಾದಿಯಲ್ಲಿ ಸಿಕ್ಕಾಕೊಂಡು, ಅನ್ಯಾಯದ ಒಂದು ಇದರಲ್ಲಿ ಸಿಕ್ಕಾಕೊಂಡು ಹೇಗೆ ಅವರೆಲ್ಲ ಕಷ್ಟಪಡ್ತಾ ಹೋಗ್ತಾರೆ, ತಮ್ಮ ಜೀವನವನ್ನು ಹೇಗೆ ಹಾಳು ಮಾಡ್ಕೊತಾರೆ ಅನ್ನುವಂಥದ್ದನ್ನು ಸಹ ನಾವು ನೋಡಿರ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಇನ್ಸೈಡರ್ ಟ್ರೇಡಿಂಗ್ನ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಹೇಳುವಂಥ ಅಂಶ ಏನು ಅಂದರೆ, ಈ ಲಾಸ್ ಅಥವಾ ಪ್ರಾಫಿಟ್ ಹೇಗೆ ಮಾಡ್ತಾರೆ, ಈಗ ಹಣಕಾಸಿನ ಒಂದು ಕ್ವಾರ್ಟರ್ನಲ್ಲಿ ಅಥವಾ ತ್ರೈಮಾಸಿಕದಲ್ಲಿ ಆ ಒಂದು ಕಂಪನಿ ಹಣವನ್ನು ಗಳಿಸಿದೆ ಅಂದಾಗ, ಆ ಒಂದು ಮಾಹಿತಿನ ತನ್ನ ಸ್ನೇಹಿತರಿಗೋ ಅಥವಾ ತನ್ನ ಕುಟುಂಬದವರಿಗೋ ಅಥವಾ ಕುಟುಂಬದ ಯಾರೋ ಒಬ್ಬ ಡಿಸ್ಟೆಂಟ್ ರಿಲೇಟಿವ್ಗೋ ಈ ವಿವರವನ್ನು ಲೀಕ್ ಮಾಡುವಂಥ ಮಾಹಿತಿಯ ಮೂಲಕ ಆತ ಲಾಭವನ್ನು ಗಳಿಸ್ತಾ ಹೋಗ್ತಾನೆ ಅನ್ನೋ ವಿಚಾರ. ಒಂದು ವೇಳೆ ಕಂಪನಿ ಲಾಸ್ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ಗೊತ್ತಾದರೆ, ಈಗ ಆಲ್ರೆಡಿ ಯಾರ್ಯಾರೆಲ್ಲ ಕಂಪನಿಲಿ
ಇನ್ವೆಸ್ಟ್‌ಮೆಂಟ್ ಮಾಡಿರ್ತಾರೋ ಅಥವಾ ಟ್ರೇಡಿಂಗ್ ಮಾಡ್ತಾ ಇರ್ತಾರೋ ಅವರಿಗೆ ಇದರ ಮಾಹಿತಿನ ಟಿಪ್ ಆಫ್ ಅಂತ ಹೇಳ್ಬಿಟ್ಟು ಒಂದು ಲೀಕ್ ಮಾಡಿ ಇನ್ಫಾರ್ಮೇಷನ್ ಲೀಕ್ ಮಾಡಿಬಿಟ್ಟು ಬೇಗ ಒಂದು ಟ್ರೇಡಿಂದನೋ ಅಥವಾ ಒಂದು ಇದರಿಂದನೋ ಎಕ್ಸಿಟ್ ಆಗಿ ಲಾಸ್ ಮುಂದೆ ಬರಲಿದೆ ಅನ್ನುವಂಥ ಮಾಹಿತಿನ ಮೊದಲೇ ಹೇಳ್ಬಿಡ್ತಾನೆ ಅನ್ನುವಂಥ ವಿಚಾರ. ಇದು ಹೈಲಿ ಅನ್ಎಥಿಕಲ್ ಮತ್ತು ಹೈಲಿ ಇಲ್ಲೀಗಲ್ ಆದಂಥ ಒಂದು ಅಂಶವಾಗಿದೆ ಅನ್ನೋದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇನ್ಸೈಡರ್ ಟ್ರೇಡಿಂಗಿಂದ ಭಾಳಷ್ಟು ಜನಕ್ಕೆ ಲಾಸ್ ಆಗುತ್ತೆ. ಯಾಕೆಂದರೆ ಅವರು ನ್ಯಾಯವಾಗಿ ಗಳಿಸಿದಂಥ ಹಣ ಕಳೆದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹೂಡಿಕೆದಾರರಿಗೆ ಮೋಸ ಆಗ್ಬೋದು. ಟ್ರೇಡರ್ಗಳು ಈ ರೀತಿ ಮೋಸ ಮಾಡೋದ್ರಿಂದ ಕಂಪನಿಗೂ ಒಂದು ರೀತಿ ಅದು ಮೋಸ ಅಥವಾ ನಷ್ಟ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದರೆ ಉತ್ತಮವಾಗಿ ಲಾಭವನ್ನು ಗಳಿಸಿದಂಥ ಒಂದು ಕಂಪನಿ ಇದೆ. ಆ ಲಾಭವನ್ನು ಮಾಡಿದಂಥ ಕಂಪನಿಯ ವಿವರವನ್ನು ಲೀಕ್ ಔಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಷೇರುದಾರರು ಹಣವನ್ನು ಅದರ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಷೇರುಗಳನ್ನು ಮಾರಿ ಹಣವನ್ನು ತೆಗಿತಾ ಹೋದಾಗೂ ಕಂಪನಿಯ ಮಾರುಕಟ್ಟೆಯ ಬೆಲೆ ಅಥವಾ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ನಾವು ಹೇಳ್ತೀವಿ ಅದು ಕುಸಿತವನ್ನು ಕಾಣುತ್ತೆ. ಇದರ ಮೂಲಕ ಕಂಪನಿಗೆ ಒಂದು ರೀತಿ ಅಲ್ಪಾವಧಿಯಲ್ಲಿ ಭಾಳಷ್ಟು ರೀತಿಯಾದಂಥ ಒಂದು ಘಾಸಿ ಅಥವಾ ಒಂದು ನಷ್ಟ ಆಗುತ್ತೆ. ಹಾಗೆಯೇ ಕಂಪನಿಯ ಒಂದು ಮಾಹಿತಿ ಲೀಕ್ ಔಟ್ ಮಾಡಿದಂಥ ವ್ಯಕ್ತಿ ಯಾರೇ ಇದ್ದರೂ ಸಹ ಕಂಪನಿಯಾಗೂ ಒಂದು ಮುಜುಗರದ ಒಂದು ಸನ್ನಿವೇಶದಲ್ಲಿ ಕಂಪನಿಗೆ ಅದು ತಂದು ಕೊಡುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಸೊ ಆದ್ದರಿಂದ ಒಂದು ಎಥಿಕಲ್ ಪರ್ಸ್ಪೆಕ್ಟಿವಲ್ಲಿ, ಮಾರಲ್ ಪರ್ಸ್ಪೆಕ್ಟಿವಲ್ಲಿ ಮತ್ತು ಅದೇ ರೀತಿಯಲ್ಲಿ ಕಂಪನಿ ತನ್ನ ರೆಪ್ಯುಟೇಷನನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಅದು ಮುಂದಾಗಲ್ಲ. ಆದ್ದರಿಂದ ಸೊ ಇನ್ಸೈಡರ್ ಟ್ರೇಡಿಂಗ್ ಯಾರೇ ಮಾಡಿದರೂ ಸಹ ಮುಲಾಜಿಲ್ಲದೆ ಕಂಪನಿ ಕಿತ್ತಾಕತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಸೊ ಪಬ್ಲಿಕ್ಲಿ ಲಿಸ್ಟೆಡ್ ಕಂಪನೀಸ್ಗಳು ಯಾವ್ಯಾವುದಿದ್ದಾವೆ ಅಥವಾ ಯಾವುದೋ ಸೆಕ್ಟರ್ಸಲ್ಲಿ ಪಬ್ಲಿಕ್ಲಿ ಲಿಸ್ಟೆಡ್ ಅಂದರೆ ಶೇರ್ ಮಾರ್ಕೆಟ್ನಲ್ಲಿ ಸಿಗುವಂತಹ ಕಂಪನಿಗಳು, ಅಂದರೆ ಷೇರುಗಳಾಗಿ ನಾವು ತೊಗೊತೀವಲ್ವ ಶೇರ್ ಮಾರ್ಕೆಟ್ನಲ್ಲಿ ಕಂಪನಿಗಳನ್ನು ಶೇರ್ ಆಗಿ. ಸೊ ಆ ರೀತಿ ಪಬ್ಲಿಕ್ಕಾಗಿ ಶೇರ್ ಮಾರ್ಕೆಟಲ್ಲಿ ಟ್ರೇಡ್ ಆಗುವಂಥ ಕಂಪನಿಗಳ ಶೇರ್ಸ್ಗಳನ್ನು ಈ ರೀತಿ ಅನ್ಎಥಿಕಲ್ ಆಗಿ ನೀವು ಇನ್ಸೈಡರ್ ಟ್ರೇಡಿಂಗ್ ಮೂಲಕ ನೀವು ಮಾರಾಟವನ್ನು ಅಥವಾ ಖರೀದಿಯನ್ನು ಮಾಡಬಾರ್ದು. ಇದು ಕಾನೂನು ಬಾಹಿರ ಅನ್ನುವಂಥ ಅಂಶವನ್ನು ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಹೇಳುತ್ತೆ ಅನ್ನುವಂಥ ವಿಷಯ. ಸೊ ಅದರಿಂದ ಇದರಿಂದ ಸಾಧ್ಯವಾದಷ್ಟು ದೂರ ಇರಿ ಮತ್ತು ಇದನ್ನು ಗಮನಿಸಿ ಅಂತ ಹೇಳ್ತಾ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಡಿಯೋನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಹಲವಾರು ವಿಡಿಯೋಸ್ಗಳು ಬರಲಿದೆ. ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ಮಾಹಿತಿನ ನೀವು ಪಡ್ಕೊಳ್ಳೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲವನ್ನು ನೀಡಿ. ಪಕ್ಕದಲ್ಲಿರುವಂಥ ಆ ಬೆಲ್ ಐಕಾನ್ ಒತ್ತೋದ್ರ ಮೂಲಕ ನಿಮಗೆ ಫ್ರೀಕ್ವೆಂಟ್ ನೋಟಿಫಿಕೇಷನ್ ಸಿಗುತ್ತೆ. ಅದೇ ರೀತಿ ನಿಮ್ಮ ಯಾವುದಾದ್ರು ಒಂದು ಸಲಹೆಗಳು ಅನಿಸಿಕೆಗಳಿದ್ದರೆ ಅದನ್ನು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.